ಒಡೆಯ, ಈ ಬಡವನಿಗೊಂದು ಹಾಳು ಕೊಂಪೆ ಕೊಟ್ಟಿದ್ರೆ ನಾನು ಬೇಸಾಯ ಮಾಡ್ಕೋತಿದ್ದೆ. ಬೇಸಿಕಲಿ ಹೇಳಿದ್ನಲ್ಲ ಸರ್, ಅಂದ್ರೆ ಜಮೀನು ಅನ್ನೋದು ಒಂದು ಮಾರಾಟದ್ದು ಒಂದು ಇದಾಗಿ ಉಳಿಸ್ಕೊಂಡಿದೀವಿ ನಾವು. ಜಮೀನ್ ಇದ್ರೆ ಸಾಕಪ್ಪ, ಇದಿಷ್ಟು ಸಾಕು. ಅಂದ್ರೆ ಈಗ ಒಂದು ಹುಡುಗಿ ಮದ್ವೆ ಆಗ್ಬೇಕಾದ್ರೆ ಕೇಳ್ತಾರೆ ಎಷ್ಟು ಎಕರೆ ಜಮೀನ್ ಇದೆ ಅಂತ ಕೇಳ್ತಾರೆ. ಅವ್ಳು ಬಂದಲ್ಲಿ ಜಮೀನ್ ಮಾಡಲ್ಲ, ಬಟ್ ಕೇಳ್ತಾಳೆ ಇದೆಯಾ ಅಂತ. ಅಲ್ಲಿಯ ಚೋಮ ತನ್ನನ್ನ ತಾನು ಕೊಂದ್ಕೊಳ್ತಾರೆ, ಕೊಂದ್ಕೊಂಡ್ರೆ ಆಸೆಯನ್ನ ಹೇಗೂ ಈಡೇರಿಸ್ಕೊಳ್ಳಿಕ್ ಆಗುದಿಲ್ಲ ನನಗೆ. ಬಹುಶಃ ಅವನ ಆಸೆಯನ್ನ ಜನರೇಷನ್ ಗೆ ಟ್ರಾನ್ಸ್ಫರ್ ಮಾಡಿ ಹೋಗ್ತಾನೆ. ಅವನು ಚೋಮ ಭತ್ತ ಬಿತ್ತನೆ ಮಾಡಬೇಕು, ಅವನ ಆಸೆನ ಮಗನಲ್ಲಿ ಬಿತ್ತು ಹೋಗ್ತಾನೆ. ಇವನ್ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾನೆ. ಬೇಸಾಯ ಮಾಡಿದ್ರೆ ಅಪ್ಪನ ಆಸೆ ತೀರುತ್ತೆ ಅಲ್ವಾ? ನಮ್ ಹುಟ್ಟೆ ಹೀಗೆ, ನಮ್ ಕುಲುವೆ ಹೀಗೆ ಬದುಕೋದು, ಹೀಗೆ ಸಾಯೋದು. ಉಳುಮೆ ಆಸೆಗೆ ನನ್ನ ಹತ್ರ ನೇಗಿಲಿಲ್ಲಪ್ಪ, ನನಗೆ ನೇಗಿಲು ಇಲ್ಲ, ನನ್ನ ಎತ್ತುಗಳು ಇಲ್ಲ, ನನ್ನ ಜಮೀನು ಇಲ್ಲ. ಬಟ್ ನನ್ ಕತ್ತಿಲಿ ನಾನೇನೋ ಒಂದು ಅಂದ್ರೆ ಅವ್ನ ಆಸೆ, ಒಂದ್ ಚಿಕ್ಕದ ಆಸೆ, ಅದನ್ನ ಮಾಡಿ ನನಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಕೊರಗನ್ನ ಅವನಲ್ಲಿ ತೋರಿಸ್ತಾರೆ. ಅಲ್ಲಿ ಮಲ್ಟಿಪಲ್ ಲೇಯರ್ಸ್ ಇದೆ ಕ್ಯಾರೆಕ್ಟರ್. ಅದು ನೀವು ಬರೆಯಕ್ ಸಾಧ್ಯನೇ ಇಲ್ಲ. ಈಗಿನ ಅದರಲ್ಲಿ ನಮ್ಗೆ ಈಗ ಕನ್ನಡ ಸಿನಿಮಾಗಳು ನೋಡಿದ್ರೆ ಆ ಲೇಯರ್ಸ್ ಗಳು ಇರಲ್ಲ, ಮಲ್ಟಿ ಡಿಮೆನ್ಷನಲ್ ಕ್ಯಾರೆಕ್ಟರ್ಸ್ ಗಳು ಇರಲ್ಲ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಚೋಮನದುಡಿ 50 ವರ್ಷದ ಹಿಂದೆ ಬಂದಿತ್ತು. ಒಬ್ಬ ನಿರ್ದೇಶಕ ತನ್ನ ಸೃಜನಾತ್ಮಕವಾದಂಥ ನೆಲೆಯಲ್ಲಿ ಒಂದು ಕಥನಗಾರಿಕೆಯನ್ನು ಕಟ್ಟಬೇಕು ಅಂತ ಹೊರಟಾಗ ಅದು 50 ವರ್ಷದ ಹಿಂದಿನ ಸಿನಿಮಾದ ಕ್ಲೈಮ್ಯಾಕ್ಸ್ ಇಂದ ಒಂದು ಕಥೆಯನ್ನು ಆರಂಭಿಸಬಹುದು ಅನ್ನೋದಕ್ಕೆ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನಯ್ಯ ಅನ್ನುವಂಥ ಸಿನಿಮಾವನ್ನ ಇವತ್ತು ಸಾಕ್ಷಿ ಪ್ರಜ್ಞೆಯಾಗಿ ನಾವು ಗಮನಿಸಬಹುದು. ಒಬ್ಬ ಹೊಸ ನಿರ್ದೇಶಕ, ಹೊಸ ತಂಡ ಒಂದು ಕಾರಂತರ ಕಾದಂಬರಿಯ ಆಶಯದ ಮುಂದುವರೆದ ಭಾಗವಾಗಿ ಎಷ್ಟು ಚೆನ್ನಾಗಿ ಆ ಸಿನಿಮಾವನ್ನ ಕಟ್ಟಬಹುದು, ಕೆತ್ತಬಹುದು ಮತ್ತು ಇವತ್ತಿನ ಕಾಲಕ್ಕೂ ಕೂಡ ಅದನ್ನ ಸಂವಾದಿಯಾಗಿ ಕೊಡಬಹುದು ಅನ್ನೋದಕ್ಕೆ ಈ ತಂಡ ಬಹಳ ಅದ್ಭುತವಾದಂಥ ಕೆಲಸ ಮಾಡಿದೆ. ಆ ನಿರ್ದೇಶಕನ ಶ್ರಮ, ಪ್ರಯಾಣ ಮತ್ತು ಆ ಸಿನಿಮಾದ ಒಟ್ಟು ಹೂರಣ ಬಹಳ ಆಕರ್ಷಕವಾಗಿದೆ ಅಂತ ನನಗನ್ನಿಸ್ತು. ಹಾಗಾಗಿ ಈ ತಂಡದೊಟ್ಟಿಗಿನ ಒಂದು ಮುಖಾಮುಖಿ ನಿಮಗೆ ತುಂಬ ಕುತೂಹಲಕಾರಿಯಾಗಿದೆ ಮತ್ತೆ ನಿರೀಕ್ಷೆದಾಯಕವಾಗಿದೆ. ಈ ಸಿನಿಮಾ ಬಿಡುಗಡೆಯ ಈ ಒಂದು ಹಂತದಲ್ಲಿರುವಾಗ ಅವರೊಟ್ಟಿಗೆ ಒಂದು ಸುದೀರ್ಘವಾದ ಮಾತುಕತೆಯನ್ನು ಮಾಡಿದ್ದೇನೆ. ಬನ್ನಿ, ಆ ತಂಡದ ಮಾತಿನ ಒಟ್ಟು ನೆಲೆಯಲ್ಲಿ ಆಕೃತಿಗೊಳ್ಳುವಂಥ ಈ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನಯ್ಯ ಸಿನಿಮಾದ ಒಂದು ಕರ್ಟನ್ ರೇಸರು ನಿಮಗಾಗಿ. ಚಲುವರಾಜ್, ನಿಮ್ಮ ಸಾಂಗತ್ಯ ಹೇಗೆ? ಅನಿಲ್ ಒಟ್ಟಿಗಿನ ನಿಮ್ಮ ಒಡನಾಟ ಮತ್ತೆ ಈ ಸಿನಿಮಾದ ಬಗ್ಗೆ ಸರ್, ಅನಿಲ್ ಹಿನ್ನೆಲೆ? ನಾನು ಮೂಲತಃ ನಾನು ಮೈಸೂರು ಭಾಗದವನು. ನಾನು ಬೆಳೆದಿದ್ದೆಲ್ಲ ಕೊಡಗು, ಮೈಸೂರು. ನನ್ನ ತಂದೆಯವರು ಮಂಡ್ಯ, ತಾಯಿಯವರು ಚಾಮರಾಜನಗರ. ಸೊ ಈ 4 ಭಾಗದಲ್ಲಿ ಓಡಾಡ್ಕೊಂಡು ಇಲ್ಲೇ ಬೆಳೆದಂಥದ್ದು. ಸೊ ನಾನು ಮೈಸೂರಲ್ಲಿ ಓದ್ತಾ ಇರ್ಬೇಕಾದ್ರೆ ರಂಗಭೂಮಿಗೆ ನಾನು ಸೇರ್ಕೊಂಡೆ, ಮಂಡ್ಯ ರಮೇಶ್ ಅವರ ನಟನಾ ತಂಡಕ್ಕೆ. ಸೊ ಅಲ್ಲಿಂದ ಎಕ್ಸಾಕ್ಟ್ ಆಗಿ 25ಕ್ಕೆ 10 ವರ್ಷ ಆಯ್ತು ರಂಗಭೂಮಿ ಪ್ಲಸ್ ಸಿನಿಮಾ ಸೇರಿ. ಅಲ್ಲಿ ಒಂದೂವರೆ ವರ್ಷ ಇದ್ದೆ ರಂಗಭೂಮಿಲಿ. ನಂತರ ಸಿನಿಮಾಗಳು ಒಂದೊಂದು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡಂಗೆ ಪ್ರಕಾಶ್ ರಾಜ್ ಅವ್ರದ್ದು ಇದೊಳ್ಳೆ ರಾಮಾಯಣ ಸಿಕ್ತು, ನಂತರ ಟೈಗರ್ ಗಲ್ಲಿ, ಕಿಡಿ ಅಂತ. ಸೊ ಈ ರೀತಿ ಮಾಡ್ಕೊಂಡು ಮಧ್ಯದಲ್ಲಿ 1-2 ಮಲಯಾಳಂ ಸಿನಿಮಾ ಮಾಡಿದೆ. ಮಾಡ್ತಾ ಇರ್ಬೇಕಾದ್ರೆ 2017-18 ಐ ಥಿಂಕ್, ಆವಾಗ ನಾನು ಇವನು ನನ್ನ ಇನ್ನೊಬ್ಬ ಫ್ರೆಂಡ್ ಮೂಲಕ ಮೀಟ್ ಆದ್ವಿ. ಸೊ ಹಂಗೆ ಭೇಟಿಯಾಗಿ ನಾವು ಹಿಂಗೆ ಡಿಸ್ಕಷನ್ಸ್ ಹೇಳ್ದಂಗೆ ಬೇರೆ ಬೇರೆ ವಿಚಾರಗಳು ಮಾತಾಡ್ತೀವಿ. ಶಾರ್ಟ್ ಫಿಲಮ್ ಮಾಡಿದಾಗ ನಾನು ಇವನು ಕ್ಲೋಸ್ ಆದ್ವಿ ಅಲ್ಲಿ. ಸೊ ಅದ್ ಮಾಡ್ತಾ ಏನಾಯ್ತು, ಇದು ಒಂದಿನ ಈ ತರ ಯಾವುದೋ ಒಂದು ಫೋಟೋ ತೋರಿಸ್ತಾ ಅದ್ ನಾನು ಈ ತರ ನೋಡು ಅಂತ ಹೇಳಿ. ನಾನು ರಂಗಭೂಮಿಲಿ ಇರ್ಬೇಕಾದ್ರೆ ಚೋಮದುಡಿ ಓದಿದ್ದೆ, ನಾನು ನೋಡೋಯ್ತೆ. ನನ್ಗೆ ಯಾವಾಗ ಸ್ವಲ್ಪ ಓದೋ ಅಭ್ಯಾಸಗಳು ಈ ನಡುವೆ ಆಗ್ತಾ ಇಲ್ಲ. ಸಾಹಿತ್ಯ ಅದೆಲ್ಲ ಓದ್ತಾ ಇದ್ದೆ ನಾನು ಸ್ವಲ್ಪ. ಸೊ ಅದು ನನಗೆ ಇವನು ಅದ್ ಏನ್ ಫೋಟೋ ತೋರಿಸ್ತಾ ಅದಕ್ಕೆ ನಾನು ಇದು ನೋಡು ಅಂತ ಮತ್ತೆ ಒಂದು ವಿಚಾರ ಹೇಳಿದ್ದ. ಅದು ಇಲ್ಲಿಗೆ ಲೀಡ್ ಮಾಡ್ತದ ನನ್ನನ್ನು. ಓಕೆ, ನೋಡೋ ನೀನು ಒಂದ್ಸಲ, ನೋಡಿದ್ರೆ ಏನಾದ್ರು ಐಡಿಯಾ ಬರ್ಬೋದೇನೋ ಅಂತ. ಸೊ ನಂತರ ಹಂಗೆ ಅದು ಹೇಳ್ದ, ಇಲ್ಲ ನನಗೆ ಹಿಂಗ್ ಅನಿಸ್ತಾ ಇದೆ ಅಂತ. ಸೊ ಹಿಂಗೆ ಡಿಸ್ಕಷನ್ ಮಾಡ್ತಾ ಇಲ್ಲಿಗೆ ಬಂದು 50 ವರ್ಷದ ಹಿಂದಿನ ಸಿನಿಮಾ ಒಂದು ನಿಮ್ಮನ್ನ ಇನ್ಸ್ಪೈರ್ ಮಾಡೋದು ಅಥವಾ ಸ್ಫೂರ್ತಿಯನ್ನ ಇಟ್ಕೊಂಡು ಆ ಸಿನಿಮಾ ಮಾಡುವಂತ ಒಂದು ಮುನ್ನೆಲೆಗೆ ನಿಮ್ಮನ್ನ ತರ್ತದಂತಾದ್ರೆ ಅದು ಬಹುತೇಕವಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿಯೊಟ್ಟಿಗೆ ಒಂದು ಅನುಸಂಧಾನ ಇದ್ದವರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಈಗ ನೀವು ಇಂಗ್ಲಿಷು ಅಥವಾ ಇತ್ಯಾದಿ ನೀವು ಓದಿದ್ದೇ ಬೇರೆ, ಬೆಳೆದದ್ದೇ ಬೇರೆ. ಹಾಗಾದ್ರೂ ಕೂಡ ಈ ಕಥೆಯನ್ನ ಈ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ
ಆ, ಏನು ಇದಿಷ್ಟೇ ನೀವು ಹೇಳಿದಷ್ಟು ಕಾರಣಗಳು ಅಥವಾ ಅದಕ್ಕೆ ಆಚೆ ಏನಾದ್ರು? ಅದೇ ನಾನು ಜಾಸ್ತಿ ಓದ್ಕೊಂಡು ಅಂದ್ರೆ ಲಿಟರೇಚರ್ ಬಗ್ಗೆ ಕನ್ನಡ ಅಷ್ಟಕ್ಕಷ್ಟೇನೆ, ಅಂದ್ರೆ ಜಾಸ್ತಿ ಇಂಗ್ಲಿಷ್ ಬುಕ್ಸ್ ಓದ್ತಿದ್ದೆ. ಸೊ ಆ ತರದೊಂದು ಎನ್ವೈರನ್ಮೆಂಟ್ ಅಲ್ಲಿ ನಾನು ಹೋಗ್ತಾ ಇದ್ದೆ. ಅಂದ್ರೆ ಆಂಟ್ರಪ್ರಿನರ್ಶಿಪ್ ಬುಕ್ಸ್ಗಳು ಈ ತರದ್ದೇ ನಾನು ಜಾಸ್ತಿ ಓದ್ಕೊಂಡು ಹೋಗ್ತಿದ್ದೆ. ಅಂಡ್ ಸಿನಿಮಾ ಅಂತ ಬಂದಾಗ ಅದು ಅಂದ್ರೆ ಅದು ಆ ಇಮೇಜಸ್ ಎಲ್ಲ ನೋಡ್ಕೊಂಡು ಈ ತರ ಸಜೆಸ್ಟ್ ಮಾಡಿದಾಗ ನನಗೆ ಅದ್ರ ಕಾಣಿಸಿದ್ದು ಆ ಇನೋಸೆನ್ಸ್, ಲೈಕ್ ಚೋಮನ ಇನೋಸೆನ್ಸ್. ಅದು ಇನೋಸೆನ್ಸ್ ಅನ್ನೋದು ಎಲ್ಲಾ ಕಾಲಘಟ್ಟಕ್ಕೂ ಅಪ್ಲೈ ಆಗುತ್ತೆ. ಅಂಡ್ ಸೊ ಅದೊಂದು ನನಗೆ ತುಂಬಾ ಕಾಡಿದ್ದು. ಆ ಇನೋಸೆನ್ಸ್ ಅಷ್ಟೊಂದು ದುರ್ಬಳಕೆ ಆಗೋಯ್ತಲ್ಲ ಅನ್ನೋದೊಂದು ಒಂದು ಮನಸ್ಸಿಗೆ ತುಂಬಾ ಅಂದ್ರೆ ಅದನ್ನ ಅಂದ್ರೆ ಕಾರಂತರ ಆ ಟೈಮಲ್ಲಿ ಇದು ಪುತ್ತೂರು ಪಂಜ ಈ ತರ ಸುತ್ತಬೇಕಾದ್ರೆ ಆ ಕತೆ ಬರೆದಿದ್ದು ಅಂತ ಸ್ವತಂತ್ರ ಪೂರ್ವದಲ್ಲಿ. ಸ್ವತಂತ್ರ ಪೂರ್ವದಲ್ಲಿ. ಸೊ ಸುತ್ತಬೇಕಾದ್ರೆ ಅವರು ಹೆಂಗಾಗಿದ್ದಾಗ ಈ ತರ ತಿರುಗ್ತಾ ಹೋಗ್ತಾ ಹೋಗ್ತಾ ಅಂದ್ರೆ ಟ್ರಾವೆಲಿಂಗ್ ಅಂತ ಈಗೇನ್ ಹೇಳ್ತೀವಿ, ಅವ್ರು ಅವಾಗ್ಲೇ ಮಾಡ್ತಾ ಅಂದ್ರೆ ಇನ್ಸ್ಪಿರೇಷನ್ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸೊ ಅವಾಗ ಬೆಟ್ಟ ಜೀವ ಅಂತ ಒಂದ್ ಬರೆದ್ರು. ಅಂಡ್ ಅಗೇನ್ ಚೋಮನಗುಡಿ ಅಂತ ಒಂದ್ ಬರೆದ್ರು. ಸೊ ಇದು ಆಲ್ಮೋಸ್ಟ್ ರಿಯಲಿಸ್ಟಿಕ್ ಆಗಿರೋ ಒಂದು ಕತೆ, ಅಂದ್ರೆ ನಡೆದಿರೋಂತ ಕಥೆನೆ ಅಂತ ನಾವು ಅನ್ಕೊಬಹುದು. ಅದನ್ನ ಒಂದಷ್ಟು ಅವರು ಚಿಕ್ಕದಾಗಿ ಡ್ರಾಮಟೈಸ್ ಮಾಡಿರ್ಬೋದು. ಅಂದ್ರೆ ನನಗೆ ಕಾರಂತರ ಇಷ್ಟ ಆಗುತ್ತೆ. ಅದ್ರ ನಾನು ಬುಕ್ಸ್ ಈ ರೀಸೆಂಟ್ ಆಗಿ ಒಂದಷ್ಟು ಬುಕ್ಸ್ ಓದಿದ್ಮೇಲೆ ಚೋಮನಗುಡಿ ಆದ್ಮೇಲೆ ಓದಿದ್ದು ಆಬ್ವಿಯಸ್ಲಿ. ಸೊ ಅಲ್ಲಿ ಅನ್ಸಿದ್ದು ನನಗೆ ಅವರು ಕಣ್ಣಿಂದ ಬರೀತಾರೆ. ಸೊ ಏನು ಬಟ್ ಅವರು ಹುಡ್ಕೊಂಡು ಹೋಗಿ ಅಬ್ಸರ್ವೇಷನ್ ಮಾಡಿ ಬರೆಯೋದನ್ನ ಅವ್ರು ಅದ್ರಲ್ಲಿ ಎಕ್ಸೆಲ್ ಆಗಿದ್ದಾರೆ ಅಂತ ನನಗೆ ಅನ್ಸಿದ್ದು. ಸೊ ಅದನ್ನ ನೋಡ್ಬೇಕಾದ್ರೆ ನನಗೆ ಅದು ಇನೋಸೆನ್ಸ್, ಬೆಟ್ಟದ ಜೀವನ ಅಷ್ಟೇ ನಿಮ್ಗೆ ಇನೋಸೆನ್ಸ್ ಕ್ಯಾಪ್ಚರ್ ಮಾಡುತ್ತೆ. ಅಂದ್ರೆ ತಂದೆ ಮಗ ಕಳ್ಕೊಂಡಿರೋದು, ಅದು ತಾಯಿ ಇನ್ನೊಂದು ರೂಪದಲ್ಲಿ ನೀನೇ ನನ್ ಮಗ ಅಂತ ನೋಡ್ಕೊಳ್ಳೋದು. ಸೊ ಈ ತರದ್ದು ಆ ಇನೋಸೆನ್ಸ್ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು. ನನಗೆ ಅದು ಎಸ್ಪೆಷಲಿ ಅದೇ ಬೇಸಿಕಲಿ ಹೇಳಿದ್ನಲ್ಲ ಸರ್, ಅಂದ್ರೆ ಜಮೀನ್ ಅನ್ನೋದು ಒಂದು ಮಾರಾಟದ್ದು ಒಂದು ಇದಾಗಿ ಉಳಿಸ್ಕೊಂಡಿದೀವಿ ನಾವೀಗ. ಜಮೀನ್ ಇದ್ರೆ ಸಾಕಪ್ಪ, ಇದಿಷ್ಟು ಸಾಕು. ಅಂದ್ರೆ ಈಗ ಒಂದು ಹುಡುಗಿ ಮದ್ವೆ ಆಗ್ಬೇಕಾದ್ರೆ ಕೇಳ್ತಾರೆ ಎಷ್ಟು ಎಕರೆ ಜಮೀನ್ ಇದೆ ಅಂತ ಕೇಳ್ತಾರೆ. ಅವ್ರು ಬಂದ್ರೆ ಜಮೀನ್ ಮಾಡಲ್ಲ, ಬಟ್ ಕೇಳ್ತಾರೆ ಇದೆಯಾ ಅಂತ. ಆ ತರದ್ದು ಒಂದು ಆಗಿದೆ. ಬಿಟ್ರೆ ನನಗೆ ಅದು ಈ ತರದ್ದು ಒಂದು ಹೊಸ ಈ ತರ ಇಲ್ಲಿ ಒಂದ್ ಕಡೆ ರೂಪಾಂತರಗೊಳ್ತಿರೋ ಒಂದಷ್ಟು ವಿಚಾರಗಳು, ಅಂದ್ರೆ ಈ ಕಡೆ ಬಂದ್ರೆ ಹಿಂದೆ ಒಂದಷ್ಟು ವಿಚಾರಗಳು, ನಮ್ಮ ತಂದೆ ತಾಯಿಯಿಂದ ಕ್ಯಾರಿ ಆಗಿರುವಂತ ವಿಚಾರಗಳು, ಮಧ್ಯದಲ್ಲಿ ನಾವಿದೀವಿ. ಸೊ ಈಗ ನಾವು ಅರೌಂಡ್ 30+ ಅಲ್ಲಿ ಇರುವಂತ ಹುಡುಗರು, ನಮ್ಗೆ ಎರಡೂ ಒಂಥರ ಅಂದ್ರೆ ನಾವು ಗೋಲಿನೂ ಆಡಿದೀವಿ, ಬುಗುರಿನೂ ಆಡಿದೀವಿ. ಅಂಡ್ ಈ ಕಡೆ ಟೆಕ್ನಾಲಜಿನೂ ಚೆನ್ನಾಗಿ ಯೂಸ್ ಮಾಡ್ತಾ ಇದೀವಿ. ಸೊ ಈ ತರ ಮಧ್ಯದಲ್ಲಿ ಇರೋದಾಗ ನನಗೆ ಇವೆರಡನ್ನೂ ಬ್ರಿಡ್ಜ್ ಮಾಡುವಂತ ಒಂದು ಕಥಾ ಇದು ನನಗೆ ಸಿಕ್ತು ಅಂತ ನನಗೆ. ಸಿನಿಮಾಕ್ಕೆ ಬಂದಿದ್ದೀರಿ, ಈಗ ಬೇರೆ ಆಟಗಳನ್ನ ಆಡಿಸಿದ್ರೆ ಆಡೋಕ್ಕಿಂತ ಆಡಿಸೋರು ಇರ್ತಾರೆ. ಚೋಮನಗುಡಿಯಲ್ಲಿ ನನಗೆ ಅದು ಇನ್ನೋಸೆನ್ಸ್ ಕಾಣಿಸಿತ್ತು. ಅಂಡ್ ನನ್ನ ಫ್ರೆಂಡ್ ಚೆರಬ ಹೇಳೋದರ ಏನಂತಂದ್ರೆ ನಾವು ಡಿಸ್ಕಸ್ ಮಾಡೋ ಟೈಮಲ್ಲಿ ಅಲ್ಲಿ ಮಲ್ಟಿಪಲ್ ಲೇಯರ್ಸ್ ಇದೆ ನಿಮ್ ಕ್ಯಾರೆಕ್ಟರ್. ಅದು ನೀವು ಬರೆಯಕ್ ಸಾಧ್ಯನೇ ಇಲ್ಲ. ಈಗಿನ ಅದರಲ್ಲಿ ನಮ್ಗೆ ಈಗ ಕನ್ನಡ ಸಿನಿಮಾಗಳು ನೋಡಿದ್ರೆ ಆ ಲೇಯರ್ಸ್ ಗಳು ಇರಲ್ಲ, ಮಲ್ಟಿ ಡಿಮೆನ್ಷನಲ್ ಕ್ಯಾರೆಕ್ಟರ್ಸ್ ಗಳು ಇರಲ್ಲ ನಿಮ್ಮ ಹತ್ರ. ಈಗ ಚೋಮನ ಕತೆ ಒಂದು ಬರಿಬಹುದು, ಅವಳ ಮಗನ ಅವಳ ಮಗಳು ಬೆಳ್ಳಿ ಕಥೆನ ಒಂದು ಬೇರೆ ತರ ಒಂದು ಒಳ್ಳೆ ಲವ್ ಸ್ಟೋರಿ ಮಾಡ್ಬೋದು ಅದನ್ನ. ಅದಕ್ಕೆ ಅದು ಒಂದು ಲಾಸ್ಟ್ ಇಮೋಷನ್. ಬೆಳ್ಳಿಯ ಅಂತರಂಗದ ಒಳಗಡೆ ಕೂತ್ಕೊಂಡು ಒಂದಿಷ್ಟು ಯೋಚನೆ ಮಾಡಿದ್ರೆ ಬಹಳಷ್ಟು ಸಾಧ್ಯತೆಗಳು. ಒಂದು ಹೆಣ್ಣು ಮನೆಯಲ್ಲಿ ಎಷ್ಟು ಜವಾಬ್ದಾರಿ ತಗೊಂತಾಳೆ ಅನ್ನೋದನ್ನ ಆವಾಗ ಆ ರೀತಿಲಿ ತೋರಿಸಿದ್ದಾರೆ. ಅಂಡ್ ಈಗ ಕಾಳ ಅಂತ ಬಂದಾಗ ನಾವು ಈಗ ಹುಟ್ಟು ಹಾಕಿರೋ ಪಾತ್ರ ದೊಡ್ಡವನಾದ್ಮೇಲೆ ಏನ್ ಮಾಡ್ತಿದ್ದಾರೆ. ಬಟ್ ಅಗೇನ್ ಬೇಸ್ ಅದೇನೆ, ಚೋಮನ ಬೇಸೆ ತಗೊಂಡು ಅಪ್ಪನಿಗೆ. ಕಾರಂತರ ಬರವಣಿಗೆಯ ಅಥವಾ ಅಭಿವ್ಯಕ್ತಿಯ ನೆಲೆಗಳೇ ಬಹಳ ಚಂದ. ಯಾಕಂದ್ರೆ ಒಂದ್ ಕಡೆ ಅವರು ಭೂಮಿಗಾಗಿ ಕನಸುವ ಹಸಿವು, ಆ ಭೂಮಿಯ ಹೋರಾಟದ ಚೋಮನದುಡಿ ಬರುತ್ತಾರೆ. ಇನ್ನೊಂದು ಕಡೆ ಮರಳಿ ಮಣ್ಣಿಗೆ ಆಯ್ತಾ ಊಟನ್ನು ಹುಡುಕೊಂಡು, ಮತ್ತೊಂದ್ ಕಡೆ ಬೆಟ್ಟದ ಜೀವ, ಹೀಗೆ ಮುಖಜ್ಜೆ ಕನಸುಗಳು. ಆದ್ರೆ ಅವರ ಆ ಇಡೀ ಪಾತ್ರ ಮತ್ತು ಅದರ ಆಕೃತಿ ಮತ್ತು ಅದರ ಭೂಮಿಕೆಯನ್ನು ಸಿದ್ಧಗೊಳಿಸೋದು ಕೊನೆಗೂ ಬದುಕು ಮೂರವಾದದ್ದು. ಅದೇ ನಾಭಿ. ಅದು ಬಹಳ ಚಂದವಾಗಿ ಒಂದು ಆವರ್ತನ ಆಗುತ್ತೆ. ಮತ್ತೆ ಇದ್ರಲ್ಲಿ ಈಗ ಚೋಮನದುಡಿಲಿ ನಾವು ನೋಡಿದ ಕಾರಂತರ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ಸಂಕಪ್ಪಯ್ಯ ಆ ಪಾತ್ರ ಬರುತ್ತೆ, ನಾವು ಅದನ್ನ ಒಂದ್ ಮೇಲ್ನೋಟಕ್ಕೆ ನೋಡಿದ್ರೆ ಒಬ್ಬ ವಿಲನ್ ಕೊಡಲ್ಲ ಅಂತ ಇದ್ ಮಾಡ್ತಾರೆ. ಬಟ್ ಎಲ್ಲೂ ಅವನ ಹತ್ರ ಕೆಟ್ಟದಾಗ ತುಂಬಾ ಆಶಾಗಿ ಎಲ್ಲೂ ನಡ್ಕೊಳಲ್ಲ. ಅವನು ಹೇಳೋದು ಇಷ್ಟೇ, ನೋಡು ಈ ಸಮಾಜ ಒಪ್ಪಲ್ಲ ನನ್ನ ಕೊಡಕ್ಕೆ, ಇಲ್ಲ ನಮ್ಮ ಅಮ್ಮ ಇದ್ದಾಳೆ, ಆ ತರನು ನಾವು ತಗೊಂಡ್ ಹೋಗ್ಬೋದು. ಅದನ್ನ ಸಂಕಪ್ಪಯ್ಯನು ನಾವು ಒಬ್ಬ ಹೀರೋ ಆಗಿ ತೋರಿಸ್ಬೋದು. ಆ ಲೇಯರ್ಸ್ಗಳು ಪಾತ್ರಗಳು. ಸಂಕಪ್ಪಯ್ಯ ಅಲ್ಲ, ಆದ್ರೆ ಅವನು ಸ್ವತಂತ್ರ ಅಲ್ಲ. ಹೌದು, ಅವನು ಈ ಸಂಪ್ರದಾಯ, ಈ ಸಮಾಜ ಸಿಸ್ಟಮ್ ಒಳಗೆ ಅಂದ್ರೆ ಅವ್ರು ಬಂದಿ. ಎಲ್ಲೋ ಒಂದು ಕಡೆ ಕಾರಂತರ ಪಾತ್ರವನ್ನ ಹಾಗೆ ನೋಡ್ತಾ ಹೋದ್ರೆ ಸಂಕಪ್ಪಯ್ಯನಿಗೆ ಕೊಡಬಹುದು ಅಂತ ಅನಿಸ್ಬೋದು, ಅನಿಸ್ತದ ಅವನಿಗೆ ಕೊಡ್ಲಿಕ್ಕೆ ಆಗುದಿಲ್ಲ.
ಅವನು ಹೇಳ್ತಾನೆ ಇವಳು ಇದು ಬೆಳ್ಳಿ ಇದಕ್ಕೆ ಹೋಗ್ಬೇಕಾದ್ರೆ ಕಾಫಿ ತೋಟಕ್ಕೆ ಹೋಗ್ಬೇಕಾದ್ರೆ ಘಟ್ಟಕ್ಕೆ ಹೋಗ್ಬೇಕಾದ್ರೆ ಅವಳು ಬಂದ್ಬಿಟ್ಟು ಹೊಡ್ತೀನಿ ನಮ್ಮ ಅಪ್ಪನ್ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ. ಇಷ್ಟ ದಿನ ನಮ್ಮ ಮನೇಲಿ ಕೆಲಸ ಮಾಡಿದೀರಾ, ಅವನ್ಗೇನು ಕೂಳಲ್ವಾ, ಹಾಕ್ತಿವಿ ಬಿಡು. ಸಂಕಲ್ಪ ಏನೋ ಬಿಡು ಮಾಡ್ತಾ ಹೋಗ್ಲಿ, ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದ. ಆ ಒಂದು ಸಾಫ್ಟ್ ಕಾರ್ನರ್ ಅಲ್ಲೂ ಬರ್ದಿದ್ದಾರೆ. ಟೋಟಲಿ ಎಲ್ಲೂ ಅದನ್ನ ಪಾತ್ರನ ವಿಲನಿಶ್ ಆಗಿ ನಾವು ಬೇರೆ ಚಿತ್ರಿಸೋ ತರ ಬೇರೆ ರೀತಿನೂ ಹೋಗಿಲ್ಲ. ಈ ನನ್ ಚೋಮಂದುಡಿಲಿ ಇಷ್ಟ ಆಗೋದು ಏನಂದ್ರೆ ಅದು ನಾರ್ಮಲ್ ಚೋಮಂದುಡಿ ಅನ್ನೋಕ್ಕಿಂತ ಒಂದು ಕಾದಂಬರಿಗಳು ಇದ್ರಲ್ಲಿ ನಾನು ಓದಾಗ ಇಷ್ಟ ಆಗೋದು ನಾನಾ ತರದ ಡೈಮೆನ್ಷನ್ಸ್ ಇದೆ. ನಮ್ಮ ಸಿನಿಮಾಗಳಲ್ಲಿ ಆ ಡೈಮೆನ್ಷನ್ಸ್ ನಾವು ನೋಡಕ್ ಸಾಧ್ಯ ಇರಲ್ಲ. ತಗೊಂಡೋದ್ರು ಒಂದೇ ಇದ್ರಲ್ಲಿ ನಾವು ತಗೊಂಡೋಗಿ ಬಿಟ್ಬಿಟ್ಟಿರ್ತೀವಿ. ಸಿನಿಮೆಟಿಕ್ ಆದ್ರೆ ಸಾಹಿತ್ಯಗಳಲ್ಲಿ ನಮ್ಗೆ ಬೇರೆ ಬೇರೆ ತರದೇ ಒಂದು ಇದು, ಹಿಂಗೂ ಹೋಗ್ಬೋದು ಹೀಗೂ ಹೋಗ್ಬೋದು. ಒಬ್ಬೊಬ್ಬನ ಪರ್ಸ್ಪೆಕ್ಟಿವ್ಲು ನಾನು ಆ ಕಥೆನ ನಾನು ಹೇಳ್ತಾ ಹೋಗ್ಬೋದು. ಸೊ ಆದಷ್ಟು ನಾವು ಅದು ಆಮೇಲೆ ಅನಿಲ್, ನನಗೆ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. 30-32 ಇಸ್ವಿಯಲ್ಲಿ ಬಂದಂತ ಕಾದಂಬರಿ, ಆ ದಶಕದಲ್ಲಿ ಸ್ವತಂತ್ರ ಪೂರ್ವದ್ದು. ಇಲ್ಲಿ ಚೋಮನಿಗೂ ಯಾವುದೇ ಸ್ವಾತಂತ್ರ್ಯ ಇಲ್ಲ, ವೈಯಕ್ತಿಕವಾಗಿ ದೇಶಕ್ಕೂ ಸ್ವಾತಂತ್ರ್ಯ ಇಲ್ಲ. ಆದ್ರೆ ಆ ಎರಡು ಸಂದಿಗ್ಧ ಇದು. ಅದರ ಜೊತೆಗೆ ಈ ಮಧ್ಯ 50 ವರ್ಷಗಳು, ಅರ್ಧ ಶತಮಾನ ಕಳೆದಿದೆ. ಬಹಳಷ್ಟು ಬದಲಾವಣೆ. ದಲಿತರಿಗೆ ಭೂಮಿಯೂ ಸಿಕ್ಕಿದೆ, ಆದ್ರೆ ಸಿಕ್ಕಿದ ಭೂಮಿ ಅದು ಎಷ್ಟು ಸದುಪಯೋಗ ಆಗಿದೆ ಅನ್ನೋದು ಮತ್ತಿನ ಪ್ರಶ್ನೆ. ಆಮೇಲೆ ಮೀಸಲಾತಿಯಲ್ಲೂ ಕೂಡ ಅಲ್ಲೂ ಕೂಡ ಉಳ್ಳವರು ಮತ್ತು ಇವರು ಚಪ್ಪಲಿ ಹೊಲಿತಾ ಇರೋರು ಹೊಲಿತಾನೆ ಇದ್ದಾರೆ, ಭೂಮಿ ರೈತರಾಗಿದ್ದಾರೆ. ಸೊ ಈ ತರದೆಲ್ಲ ಸಂಕರಗಳು ಮತ್ತೆ ಎಲ್ಲ ಇದನ್ನ ಭೂಮಿಗೆ ಬದಲಾಗಿದೆ. ಈ 50 ವರ್ಷದ ನಂತರ ನೀವು ಒಬ್ಬ ಕಾಳನಂತವನಿಗೆ ಅವನ ಭೂಮಿಯ ಆಸೆಯನ್ನ ತೀರಿಸಿಕೊಳ್ಳುವ ಅಥವಾ ಪಡೆಯುವ ಈ ಒಟ್ಟು ಪ್ರಯಾಣವನ್ನ ಹೇಗೆ ಕಟ್ತೀರಿ? ಅದರ ಭಾವನಾತ್ಮಕವಾಗಿ ಅದರ ಲೇಯರ್ ತುಂಬಾ ಬದಲಾಗಿದೆ ಅಂತ ಅನಿಸ್ತದೆ. ನಿಮ್ಮ ಇದನ್ನು ತೋರಿಸಿದ್ರೆ ಟ್ರೈಲರ್ ಆ ಟ್ರೈಲರ್ ಅಲ್ಲಿ 2-3 ನೆಲೆಗಳು ಕಾಣ್ತಾನೆ. ಬೇಡ್ತಾನೆ, ಅಪೇಕ್ಷೆ ಪಡ್ತಾನೆ, ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಕೊನೆಗೆಲ್ಲೋ ಒಂದು ಕಡೆ ಆ ಪ್ರಯತ್ನದ ಆತ್ಯಂತಿಕ ನೆಲೆಗೆ ಬಂದು ಬೆಚ್ಚುಗತ್ತಿಯ ಬಂಟನಾಗಿ ಅವನ ಇಡೀ ವಿಶ್ವರೂಪವನ್ನ ನೀವು ತೋರಿಸ್ತೀರಿ. ಸೊ ಇದು ಹೇಗೆ ಈ ಸಿನಿಮಾದ ನರೇಶನ್? ಅಂದ್ರೆ ಕತೆ ಸ್ಟಾರ್ಟ್ ಆಗಿದೆ ಚೋಮನ ಇನ್ನೋಸೆನ್ಸ್ ಇಂದ, ಅಂದ್ರೆ ಅವನ ಮುಗ್ಧತೆಯಿಂದ ನಾನು ತಗೊಂಡು ಕ್ಯಾರಿ ಆಗುತ್ತೆ. ಅಂದ್ರೆ ಚೋಮನ ಕತೆ ಹೇಳಲೇಬೇಕಾಗುತ್ತೆ ಸರ್, ಯಾಕೆಂದ್ರೆ 50 ವರ್ಷದ ಹಿಂದಿನ ಸಿನಿಮಾ ಈಗ ಯಾರು ಹೋಗಿ ತೆಗೆದು ನೋಡೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಒಂದು ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಇದೆ. ಅಂಡ್ ಅದು ಅಂದ್ರೆ ಒಂದೊಂದಾಗಿ ಪಾತ್ರಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕೊನೆಯವರೆಗೂ ತಗೊಳ್ಳುವಂತ, ಅದಕ್ಕೆ ಅಂದ್ರೆ ಕರ್ಕೊಂಡು ಹೋಗುತ್ತೆ, ಬೋರ್ ಹೊಡ್ಸತ್ತೆ ಅಂತ ಹೇಳಲ್ಲ. ಬಟ್ ಈಗಿನ ಜನರೇಷನ್ಗೆ ಅದು ಅಂದ್ರೆ ಅದು ನೋಡಕ್ಕೂ ಆಗಲ್ಲ ಆ ತರದ್ದು. ಈಗ ಹೊಸ ಫಿಲ್ಮ್ಸ್ ಗಳೇನು ನೋಡಿದ್ರೆ ಎಂತ ವಿಜುವಲ್ಸ್ ಇರ್ಲಿ, ಎಂತ ಮ್ಯೂಸಿಕ್ ಇರ್ಲಿ, VFX ಸೂಪರ್ ಆಗಿರ್ಲಿ, ಅಗೇನ್ 10 ನಿಮಿಷದಲ್ಲಿ ಬೋರ್ಡೋಡಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ತರದೊಂದು ನಾವು ಆಡಿಯನ್ಸ್ ನಾನು ನೋಡ್ತಾ ಇದ್ದೀವಿ. ಸೊ ಹಂಗೆ ಅಂತ ನೋಡಿದಾಗ ನನಗೆ ಆ ಇನೋಸೆನ್ಸ್ ಇಂದ ಕ್ಯಾರಿ ಮಾಡ್ಕೊಂಡೋಗಿ, ಆ ಇನೋಸೆನ್ಸ್ ನ ಕಾಲನಲ್ಲೂ ಇನೋಸೆನ್ಸ್ ಇದೆ. ಅಂದ್ರೆ ಅಪ್ಪನ ಹಾಗೆ ಇವನು, ಆದ್ರೆ ಅವನಿಗೆ ಬೇಸತ್ತು ಹೋಗಿದೆ. ಅಂದ್ರೆ ಅಪ್ಪನ ಅವನು ಕಷ್ಟಪಟ್ಟಿದ್ದಾಗ್ಲಿ, ಇದಾಗ್ಲಿ, ಅದನ್ನ ಕಣ್ಣಾರೆ ನೋಡಿರ್ತಾನಲ್ಲ. ಸೊ ಆ ನೊಂದು ಬೆಂದು ಅವನಿಗೆ ಸಾಕಾಗಿ ಸೊ ಕೊನೆಗೆ ಎದಳ್ಳೇಬೇಕು ಅನ್ನೋದ್ರ ಒಂದು, ಅಂದ್ರೆ ಎದಳ್ಳೇಬೇಕು ಅಂದ್ರೆ ಈಗ ಆಮೇಲೆ ಈಗಿನ ಜನರೇಷನ್ಗೂ ಅದು ಇದಿದೆ. ಅಂದ್ರೆ ಏನ ಮಾಡಿದ್ರು, ಈಗ ನೀವು ರೀಲ್ಸ್ ಅಲ್ಲೇ ನೋಡ್ತೀರಾ, ಏನ ಮಾಡಿದ್ರು ಹೀರೋ ತರನೇ ಎಲ್ಲ ರೆಡಿ ಇರ್ತಾರೆ, ಈ ತರದೊಂದಿರುತ್ತೆ. ಸೊ ನನಗೆ ಅಲ್ಲಿಯ ಚೋಮ ತನ್ನನ್ನ ತಾನು ಕೊಂದ್ಕೊಂಡ್ರೆ ಆಸೆಯನ್ನ ಹೇಗೂ ಈಡೇರಿಸ್ಕೊಳ್ಳಿಕ್ ಆಗುದಿಲ್ಲ ನನಗೆ. ಬಹುಶಃ ಅವನ ಆಸೆಯನ್ನ ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡಿ ಹೋಗ್ತಾನೆ. ಅವನು ಚೋಮ ಭತ್ತ ಬಿತ್ತನೆ ಮಾಡಕ್ಕಾಗಿಲ್ಲ ಅಂದ್ರೆ ಅವನ ಆಸೆನ ಮಗನಲ್ಲಿ ಬಿತ್ತು ಹೋಗ್ತಾನೆ. ಇವನ್ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಅದನ್ನೇ ನಾವು ತೋರಿಸಿದೀನಿ. ಅಂದ್ರೆ ಅದು ಒಂದು ಕತ್ತಿಲಿ ಉಳುಮೆ ಮಾಡೋದಾಗ್ಲಿ, ಅದು ಅಂದ್ರೆ ಆ ರೀತಿ ಒಂದು ಮೆಟಾಫರಿಕಲಿ ತೋರಿಸುವಂತದ್ದು. ಅಂದ್ರೆ ನೆಕ್ಸ್ಟ್ ಏನೋ ಒಂದು ನಡೆಯುತ್ತೆ ಅನ್ನೋ ತರನೂ ಆಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಉಳುಮೆ ಆಸೆಗೆ ನನ್ನ ಹತ್ರ ನೇಗಿಲಿಲ್ಲಪ್ಪ, ನನಗೆ ನೇಗಿಲು ಇಲ್ಲ, ನನ್ನ ಎತ್ತುಗಳು ಇಲ್ಲ, ನನ್ನ ಹತ್ರ ಜಮೀನು ಇಲ್ಲ, ಬಟ್ ನನ್ ಕತ್ತಿಲಿ ನಾನೇನೋ ಒಂದು, ಅಂದ್ರೆ ಅವ್ನ ಆಸೆ, ಒಂದ್ ಚಿಕ್ಕದ ಆಸೆ, ಅದನ್ನ ಮಾಡಿ ನನಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಕೊರಗನ್ನ ಅವನಲ್ಲಿ ತೋರಿಸ್ಕೊತಾರೆ. ಬೇಸಾಯ ಮಾಡಿದ್ರೆ ಅಪ್ಪನ ಆಸೆ ತೀರುತ್ತೆ ಅಲ್ವಾ? ನಮ್ ಹುಟ್ಟೆ ಹೀಗೆ, ನಮ್ ಕುಲುವೆ ಹೀಗೆ ಬದುಕೋದು, ಹೀಗೆ ಸಾಯೋದು. ಗಂಜಿ ಕಿತ್ತೋರೋ ರಕ್ತವ ಕುಡಿದೆ. ಸೊ ಅದು ಒಂಥರ ಕಮರ್ಷಿಯಲ್ ಆಗು ನೀವು ಯೂಸ್ ಮಾಡ್ಬೋದು. ಅಂದ್ರೆ
ಹೇಳೋ ರೀತಿ ಇದೆ, ಅಂದ್ರೆ ಚೇಂಜ್ ಆಗಿದೆ ಆಬ್ವಿಯಸ್ಲಿ, ಇದ್ರಲ್ಲೂ ನಾವು ಒಂದಷ್ಟು ಚೇಂಜ್ ಮಾಡಿದ್ವಿ, ಬಟ್ ಆ ಸೋಲ್ ನ ಕಳ್ಕೊಂಡಿಲ್ಲ ಅಂತ ನನ್ನ ಅಭಿಪ್ರಾಯ. ಅಂಡ್ ಸಿನಿಮಾ ಒಂದಷ್ಟು ನೋಡಿ ನಮಗೆ ಅಭಿಪ್ರಾಯ ತಿಳಿಸಿರೋರ ಬಗ್ಗೆ ಅವರು ಅದನ್ನೇ ಹೇಳಿದ್ರು. ಆದ್ರೆ ಚೋಮನ ಸೋಲ್ ಇದೆ, ಈಗ ಉಳ್ಕೊಂಡಿದೆ. ಅದು ಕಾಳ ಆ ಚೋಮನ ಮಗನಾಗಿನೇ ಇದ್ದಾನೆ, ಬಟ್ ಅದನ್ನ ಹೋರಾಟನ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ತಾನೆ. ಅಂಡ್ ಅಗೇನ್ ಸ್ವಾತಂತ್ರ್ಯ ಹೋರಾಟ ಅದೆಲ್ಲ ಏನಿದೆ, ಅಂಡ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಲೈಕ್ ಪ್ರತಿಯೊಂದು ಲಿಂಕ್ ಇದೆ, ಯಾವ್ದನ್ನು ಅಂತಲ್ಲ. ಅಂಡ್ ಇಲ್ಲಿ ಎಲ್ಲದಕ್ಕೂ ಒಂದು ಡಾಟ್ಸ್ ಕನೆಕ್ಟ್ ಆಗಿ ಕೊನೆಗೆ ಒಂದು ಸಿನಿಮಾದೊಳಗೆ ಒಂದು ಮದರ್ ಸೆಂಟಿಮೆಂಟ್ ಅನ್ನೋದಕ್ಕೊಂದು ಚರಿತ್ರೆ ಇದೆ. ಹೌದು ಇದು ನಿಮ್ದು ಫಾದರ್ ಸೆಂಟಿಮೆಂಟ್. ನೀವು ಆ ಪಾತ್ರಧಾರಿಯಾಗಿ ನಿಮ್ಮ ಅನುಭವ ಏನು? ಸರ್ ನನಗೆ ಅದೇ ನಾನು ಆಗ್ಲೇ ಹೇಳ್ದಂಗೆ ನನಗೆ ಆಲ್ರೆಡಿ ಓದಿರೋದ್ರಿಂದ ಮತ್ತೆ ಸಿನಿಮಾನು ನೋಡಿದ್ದೆ ನಾನು. ಅದೆಲ್ಲ ಆಗಿದ್ರಿಂದ ನಾವು ಇದನ್ನ ಮಾಡ್ತೀವಿ ಅಂತ ಡಿಸೈಡ್ ಆದಾಗ ನನಗಿದು ಈ ಪ್ರೋಸೆಸ್ ಬಂದ್ಬಿಟ್ಟು ಯಾವ ತರ ಒಂದು ನಾಟಕ ಹೇಗೆ ಕಟ್ತೀವಿ ನಾವು, ಒಂದ್ 2 ರಿಂದ 3 ತಿಂಗಳು ರಿಹರ್ಸಲ್ ಮಾಡ್ತೀವಿ. ಆ ಪ್ರೋಸೆಸ್ ಆದಿದ್ರಿಂದ ನನ್ಗೆ ಈಸಿ ಆಯ್ತು ಅನ್ಸ್ಬೋದು. ಅಂದ್ರೆ ಇನ್ ಕೇಸ್ ಏನಾದ್ರು ನಾನು ಸಡನ್ ಆಗಿ ಹೋಗಿ ಎಂಟ್ರಿ ಆಗಿ ಇವನ್ ನನ್ನ ಇಮಿಡಿಯೇಟ್ ಆಗಿ ಶೂಟಿಂಗ್ ಜಾಗದಲ್ಲಿ ನಂಗೆ ಡೈಲಾಗ್ ಶೀಟ್ ಕೊಟ್ಟಿದ್ರು ಅಥವಾ ಈಗ ಮಾಡು ಅಂತ ಹೇಳಿದ್ರೆ ನನಗೆ ಆ ಕಷ್ಟ ಆಗಿರೋದು. ಆದ್ರೆ ಇದು ಮುಂಚೆನೆ ಪ್ರತಿಯೊಂದು ಇದು ಫಸ್ಟ್ ಎಲ್ಲಿ ಚೋಮನ್ ದುಡಿ ಅಂತ ನಾವು ಬಂತು ಅಲ್ಲಿಂದ ನಾನು ಇರೋದ್ರಿಂದ ಅದ್ ನನ್ಗೆ ತುಂಬಾ ಸರಾಗವಾಗಿ ಆಗಕ್ ನನಗೆ ಸ್ಟಾರ್ಟ್ ಆಯ್ತದು. ಮತ್ತೆ ಅದ್ರಲ್ಲಿ ನಾನು ತುಂಬಾ ಇಷ್ಟಪಟ್ಟಿದ್ದೆ ಆ ಪಾತ್ರ. ಅದ್ರಲ್ಲಿ ವಾಸುದೇವ ರಾವ್ ಮಾಡಿರೋದಾಗಿರ್ಬೋದು, ಅದು ತುಂಬಾ ಅದ್ಭುತವಾಗಿದೆ. ಅದು ಕನ್ನಡಕ್ಕೆ ಮೊದಲು ರಾಷ್ಟ್ರ ಪ್ರಶಸ್ತಿ ಬಂದಂತ ಒಂದು ಚಿತ್ರ ಆ ನಟನೆಗೆ ಬಂದಿದ್ದು. ಸೊ ಅದು ಅವರು ಪದ್ಮಕುಂಟ ಆಗಿರ್ಬೋದು, ಅಬ್ವಿಯಸ್ಲಿ ಅದೆಲ್ಲ ಇನ್ಸ್ಪೈರ್ ಆಗಿದ್ದೀನಿ ಖಂಡಿತವಾಗಿ. ಅದೆಲ್ಲ ನೋಡಿದಾಗ ಹಾವಭಾವಗಳು, ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನಾನು ಆದಷ್ಟು ಅಡಾಪ್ಟ್ ಮಾಡ್ಕೊಳಕ್ ನಾನು ನೋಡಿದೆ. ಒಂದು ಜರ್ನಿಯಾಗಿ ನೋಡಿದ್ರೆ ಒಂದು ಒಳ್ಳೆ ಅನುಭವ ಅಂತ ಹೇಳ್ಬೋದು ಸರ್. ಯಾಕಂದ್ರೆ ತಿರ್ಗಾ ನಮ್ ಸಿನಿಮಾ ಸೆಟ್ ಆಗಿರೋದು 1945-46 ಆ ಸಮಯದಲ್ಲಿ ಸೆಟ್ ಆಗಿರೋದು. ನಾವು ತಿರ್ಗಾ ಆ ಕಾರ್ಡ್ಗಳಲ್ಲಿ ತೆಗಿವಾಗ ಆಗಿರ್ಬೋದು, ಆ ವೇಷಭೂಷಣ ನೀವು ಟ್ರೈಲರ್ ಏನ್ ನೋಡಿದೀರಾ ಅದಾಗೋಗ ಓಕೆ ನಾವು ಇದ್ದೀವೇನೋ ಅದೇ ಜಾಗದಲ್ಲಿ ಅದೇ ಕಾಲಘಟ್ಟದಲ್ಲಿ ಇದ್ದೀವೇನೋ, ಅವನ ಹತ್ರ ಒಡೆಯನ್ ಹತ್ರ ನಾನು ಕೇಳ್ಕೋಬೇಕಾದ್ರು ಓಕೆ ನಾನು ಅದೇ ಭಾವನೆಯಲ್ಲಿ ಇದ್ದೀನೇನೋ, ನಾನು ಇವತ್ತಿಗೂ ನಾನು ಸ್ವತಂತ್ರಕ್ಕಾಗಿ ಓಡಾಡ್ತಾ ಇದ್ದೀನಿ. ಅಂದ್ರೆ ನಾನು ಆಸ್ ಎ ಇಂಡಿವಿಜುವಲ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ ನನಗೂ ಒಂದು ಸ್ವತಂತ್ರ ಬೇಕು ಅಂತ ನಾನು ಓಡಾಡ್ತಾ ಇದ್ದೀನಿ. ನಾನು ಇರೋ ಕ್ಷೇತ್ರ ಆಗಿರ್ಬೋದು ಅಥವಾ ಬೇರೆ ಕಡೆ, ಆ ಪಾತ್ರವಾಗೂ ನಾನು ಒಂದು ಸ್ವತಂತ್ರಕ್ಕಾಗಿ ಆ ಸಿನಿಮಾದಲ್ಲಿ ಕೇಳ್ಕೊಳ್ತಾ ಇರ್ತೀನಿ ಅವನ ಹತ್ರ. ಆ ಒಂದು ಟೋಟಲ್ ಪ್ರೋಸೆಸ್ ಆ ಒಂದು ಕಾಲಘಟ್ಟಕ್ಕೆ ನಮ್ಮನ್ನು ಕರ್ಕೊಂಡೋಯ್ತು ಅನ್ಬೋದು. ಈ ಸಿನಿಮಾದ ಕಾಲಘಟ್ಟವನ್ನ ಒಂದು 1945 ಹೌದು, ಆ ಕಾಲಘಟ್ಟದಲ್ಲಿ ನಾವು ಸೆಟ್ ಮಾಡಿರೋದ್ರಿಂದ ನಮ್ಗೆ ಆ ಇಂಟೀರಿಯರ್ ನಾವು ಶೂಟ್ ಮಾಡಿದೆಲ್ಲ ಇಂಟೀರಿಯರ್ ತುಂಬಾ ಒಳಗಡೆ ಇರೋದ್ರಿಂದ ನಮ್ ಟೋಟಲ್ ನಾವು ಮಾಡ್ಬೇಕಾದ್ರೆ ಎಲ್ಲ ಆಗಿರ್ಬೋದು, ಆ ಕಾಡಲ್ಲಿ ನಡೆಯೋದು ಎಲ್ಲವೂ ಬರಿಕಲ್ಲಲ್ಲೇ ನಡೀತಾ ಇದ್ವಿ. ನಾವು ಯಾರು ಚಪ್ಪಲ್ ಆಗ್ತಾ ಇರ್ಲಿಲ್ಲ, ತುಂಬಾ ಕಮ್ಮಿ ಜಾಗದಲ್ಲಿ ಮಾತ್ರ ಚಪ್ಪಲ್ ಗಿಪ್ಪಲ್ ಯೂಸ್ ಮಾಡ್ತಾ ಇದ್ವಿ. ಸೊ ಹೋಗ್ತಾ ಓಕೆ ಆ ಸಮಯದಲ್ಲಿ ಇದ್ದೀವಿ ನಾವು. ಏನ್ ಶಿವರಾಮ್ ಕಾರಂತ್ 1933 ಆಸ್ಪಾಸ್ನಲ್ಲಿ ಇದು ಬಂತು, ಆ ಒಂದು ಕಾಲಘಟ್ಟದಲ್ಲೇ ಇದ್ದೀವೇನೋ ಅನ್ನೋ ಭಾವನೆಗೆ ಕರ್ಕೊಂಡಾಯ್ತು ಈ ಟೋಟಲ್ ಒಂದು ಪ್ರೋಸೆಸ್. ಅಲ್ಲಿ ಚೋಮನು ಅಂದ್ರೆ ಇಲ್ಲಿ ಇಟ್ಸ್ ನಾಟ್ ಲೈಕ್ ಬರೀ ಆಸೆಗೋಸ್ಕರ ಹೋರಾಡೋದಂತಲ್ಲ, ಅಂದ್ರೆ ಅಲ್ಲಿ ಅವನ ಆಸೆ ತೀರಿಸ್ಕೊಳ್ಳೋಕೆ ಅಂತಲ್ಲ, ಅಲ್ಲೊಂದು ಐಡೆಂಟಿಟಿನೂ ಉಳಿಸ್ಕೊಂಡು ಹೋಗ್ತಾನೆ. ಇಲ್ಲಿ ಸೇಮ್ ಐಡೆಂಟಿಟಿ ನಾವು ಒಂದು ಇಂಡಸ್ಟ್ರಿಯಲ್ ಐಡೆಂಟಿಟಿ ಕ್ರಿಯೇಟ್ ಮಾಡಕ್ ಹೋಗ್ತಾ ಇದೀವಿ. ಅಂಡ್ ಕಾಲನು ಅಲ್ಲೊಂದು ಅವನ ಐಡೆಂಟಿಟಿ ಉಳಿಸ್ಕೊಂಡು ಅವನ ಆಸೆನೂ ತೀರ್ಸ್ಕೊಳ್ಳೋಕು ಅವನು, ಅಂದ್ರೆ ಇಟ್ಸ್ ಲೈಕ್ ಎರಡ್ ಕಡೆನೂ ಪ್ರೆಷರ್ ಇದೆ, ಬಟ್ ಅವನ ದಾರಿಲಿ ಅವ್ನು ಹೋಗ್ತಾ ಇದ್ದಾನೆ. ಈಸ್ ನಾಟ್ ಡಿವೈಟೆಡ್, ಡಿಸಿಪ್ಲಿನ್ಡ್ ಆಗಿ ಅವನು ಆ ರೂಟಲ್ಲಿ ಹೋಗ್ತಾ ಇದ್ದಾನೆ. ದುಡಿಯು ಒಂದು ಪಾತ್ರವಾಗಿದೆ ಇಲ್ಲಿ ಖಂಡಿತ. ಅದ್ರ ಚೊಮ್ಮ ದುಡಿಯಲು ಅದೊಂದು ಅದ್ರ ಪಾತ್ರನೇ, ಭಾವನೆಯನ್ನು ವ್ಯಕ್ತಪಡಿಸಕ್ಕಿರುವಂತ ಒಂದು ಅವ್ನ ಕಷ್ಟನ ಹೇಳ್ಕೊಳಕ್ಕೆ ಒಬ್ಬನೇ ಒಬ್ಬ ಸ್ನೇಹಿತ ಅಂದ್ರೆ ಅದು ದುಡಿ. ಕೆಲವು ಟೈಮಲ್ಲಿ ದುಡಿ ಮೇಲೆ ಆ ಸ್ನೇಹಿತನ ಮೇಲೆ ಕೂಗಾಡ್ತಾನೆ, ಹೊಡಿತಾನೆ, ಕಿತ್ತಾಕ್ತಾನೆ, ಮತ್ ಬೆಳಗ್ಗೆ ಎದ್ದು ಸಾರಿ ತಪ್ಪಾಯ್ತು ಅನ್ನೋ ತರ ರಿಪೇರಿ ಮಾಡ್ತಾ ಕೂತಾನೆ. ಅದೇ ಸರ್, ಅದೇ ಆ ಇನ್ನೋಸೆನ್ಸ್ ಇದೆಯಲ್ಲ ಚೋಮನ್ ಬರ್ದಿರೋ ರೀತಿ, ಬಿವಿಕರ್ ಹತ್ರ ಅಗೇನ್ ಮತ್ತೆ ಡೈರೆಕ್ಟ್ ಮಾಡ್ಬೇಕಾದ್ರೆ ಕಟ್ಟಿರೋ ರೀತಿ ಇದೆಯಲ್ಲ, ಅದು ಒಂಥರ ನಮ್ಗೆ ಅದು ಬೇರೆ ತರನ ಕಾಣಿಸುತ್ತೆ. ಈಗ ನಾವೀಗ ಜೀನ್ಸ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಓಡಾಡುವಂತ ಸಿನಿಮಾಗಳು ನೋಡಿದ್ರೆ 80s ಅಂತ ಹೋದ್ರೆ ಹೊಸದಾಗೆ ಕಾಣುತ್ತೆ. ಬಟ್ ತೀರಾ ಹಿಂದಕ್ಕೆ ಹೋದಾಗ ಆ ವೇಷಭೂಷಣಗಳು, ಗಂಜಿಗೋಸ್ಕರ ಇಷ್ಟೊಂದು ಹೋರಾಟನ, ಚಿಕ್ಕ ಕೊಂಪೆಗೋಸ್ಕರ ಇಷ್ಟು ಹೋರಾಟನ, ಇಲ್ಲೇನ್ ಈಗ ನಮ್ಗೆ ಈಗೇನ್ ನಾವು ದಲಿತರು ಹೋರಾಟ ಅಂತ ಏನ್ ಹೇಳ್ತಾ ಇದೀವಿ, ಅವ್ರಿಗೂ ಅಷ್ಟೇ. ಈಗ ನಿಮ್ಗೆ ಈಗ ಜಮೀನ್ ಸಿಕ್ಕಿದೆ, ಅವ್ರಿಗೆ ಜಮೀನ್ ಸಿಕ್ಕಿದೆ, ಅದು ಅಂದ್ರೆ ಬಾಬಾ ಸಾಹೇಬ್ ಹೋರಾಟ ಮಾಡಿ ಒಂದಷ್ಟು ಇದ್ ಮಾಡಿ ಎಲ್ಲ ಕರೆಕ್ಟ್ ಸಿಕ್ಕಿತ್ತು ಅಂದ್ರೆ. ಬಟ್ ಈಗ ಅವನಿಗೆ ಅದ್ ಏನು ಆತರದ್ದು ಆಪರ್ಚುನಿಟಿ ಇಲ್ಲ, ಲಿಟ್ರಲಿ ಇಲ್ಲ. ಆ ತರದ ಒಂದು ಸಿಚುವೇಶನ್ ಇದ್ದಾಗ ವಾಟ್ ಕ್ಯಾನ್ ಹ್ಯಾಪನ್ ಅನ್ನೋದು ನಮ್ಗೆ ಒಂದು ಹೊಸದಾಗಿ ಕಾಣುತ್ತೆ. ಆ ಜಿಯೋಗ್ರಫಿ ಈಗ ಶೂಟಿಂಗ್ ಅಂತ ಏನು ಹೇಳಿದಾಗ, ಈಗ ಉತ್ತರ ಕನ್ನಡ, ಬ್ಯೂಟಿ ಆಫ್ ದಕ್ಷಿಣ ಕನ್ನಡ, ಉಡುಪಿ ಅಂಡ್ ಉತ್ತರ ಕನ್ನಡ ಸಕಲೇಶ್ವರ ಏನಿದೆ ನಿಮ್ಗೆ ಈಗ್ಲೂ ಅಂದ್ರೆ, ಈಗ ನನ್ನ ಸ್ನೇಹಿತನ ಮನೆ ಸುಜಿತ್ ಅಂತ ನನ್ನ ಸ್ನೇಹಿತನ ಮನೆ ಕಾರ್ಕಳದಲ್ಲಿ. ಸೊ ಅವನು ಒಂದ್ಸತಿ ಊರಿಗೆ ಕರ್ಕೊಂಡು ಹೋದಾಗ ನನಗೆ ಈ ಕಥೆ ಎಲ್ಲ ಬಂದಾಗ ಒಂದೇ ಸತಿ ಡಿಸೈಡ್ ಆಗ್ಬಿಟ್ಟೆ. ಸೊ ಅದನ್ನ ಅಲ್ಲೇ ಶೂಟ್ ಮಾಡೋಣ, ನನ್ಗೆ ಎಲ್ಲಾ ತರದ್ದು ಸಪೋರ್ಟ್ ಸಿಗುತ್ತೆ, ಪರಿಚಯ ಇದ್ರು ನನಗೆ.
ಅಂಡ್ ಅದ್ರ ಬ್ಯೂಟಿ ಆಫ್ ಆ ಜಿಯೋಗ್ರಫಿ ಏನಂತಂದ್ರೆ ನಿಮ್ಗೆ ಸುತ್ತಮುತ್ತ ಅಲ್ಲೇ ಅಂದ್ರೆ ಅವ್ರ ಮನೆ ಸುತ್ತಮುತ್ತನೇ ನಾವು ಶೂಟ್ ಮಾಡಿದ್ದೀವಿ, ಎಲ್ಲೂ ಬೇರೆ ಕಡೆ ಹೋಗೇ ಇಲ್ಲ. ವಿತ್ ಇನ್ ಹಾಫ್ ಅ ಕಿಲೋಮೀಟರ್ ಅಂದ್ರೆ ನಡ್ಕೊಂಡು ಹೋಗಿ ನಾವು ಕೆಲವೊಂದು ಥಿಂಗ್ಸ್ ಗಳು ಬೇಕು ಏನಾದ್ರು ಬೇಕು ಅಂತ ತರ್ತೀವಿ. ಅಂದ್ರೆ ಆ ಜಿಯೋಗ್ರಫಿ ಅಷ್ಟು ಆ ಬ್ಯೂಟಿ ಅದು ಈಗ್ಲೂ ಅದು ಉಳಿಸ್ಕೊಂಡು ಹೋಗಿದೆ, ಈಗ್ಲೂ ಆ ಡೆನ್ಸಿಟಿ ಉಳಿಸ್ಕೊಂಡಿದೆ. ನಡ್ಕೊಂಡು ಆಬ್ವಿಯಸ್ಲಿ ಡಿಸ್ಟ್ರಕ್ಷನ್ ನಿಧಾನಕ್ಕೆ ಆಗ್ತಾ ಇದೆ, ಬಟ್ ಈಗ್ಲೂ ಫೀಲ್ ಆಗುತ್ತೆ ನಾವು ಏನೋ ಒಂದು ಚಿಕ್ಕ ಈ ಕಡೆಯಿಂದ ಒಂದ್ ಸ್ವಲ್ಪ ಆ ಕಡೆ ಹೋದ್ರು ಒಂದು ಹೊಸ ಪ್ರಪಂಚ ನೋಡ್ದಂಗೆ ಫೀಲ್ ಆಗುತ್ತೆ. ಸೊ ಹಾಗೆ